ನಮಸ್ಕಾರ ಸ್ನೇಹಿತರೆ, ನಾವು ವಿಜಯನಗರ ಜಿಲ್ಲೆಗೆ ಬಂದಿದ್ದೇವೆ. ನಮ್ಮ ವಿಜಯನಗರದ ನಮ್ಮ ರೈತ ಮಿತ್ರರಾದ ಸಂತೋಷ್ ಕುಮಾರ್ ಅವರ ಕಬ್ಬಿನ ಹೊಲದಲ್ಲಿ ಈಗ ನಿಂತಿದ್ದೇವೆ. ನಾವು ಸಂತೋಷ್ ಹೊಲದ ಕಬ್ಬಿನ ಹೊಲ ನಾವು ವೀಕ್ಷಣೆ ಮಾಡಿದಾಗ ಸುಮಾರು 60 ದಿನದ ಬೆಳೆ ಇರ್ತದೆ. 60 ದಿನದ ಬೆಳೆ ನಾವು ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ವಿಕ್ಟರಿ ಕಂಪನಿ ಕೆಲವೊಂದು ಪ್ರಾಡಕ್ಟ್ ಕೊಡ್ತೇವೆ, ಅವನ್ನ ಯೂಸ್ ಮಾಡಿ ನೋಡ್ರಿ ಅಂತ ನಾವು ಅವರಲ್ಲಿ ಕೇಳ್ಕೊಂಡಾಗ ಅವರು ಮನಸಾರ ಒಪ್ಪಿ ನಮ್ಮ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಅವ್ರು ಯೂಸ್ ಮಾಡಿದ ಮ್ಯಾಗ ಅವ್ರ ಕಬ್ಬಿನ ಮಾಹಿತಿ ರಿಸಲ್ಟ್ ಯಾವ ಥರ ಐತೆ ಈಗ ನಮ್ಮ ಮುಂದೆ ರೈತರು ಅದಾರೆ, ಅವ್ರ ಮುಖಾಂತರ ಕೇಳಿ ತಿಳ್ಕೊಂಡು ನಾನು ಬನ್ನಿ ರೈತರೆ. ನಮಸ್ಕಾರ ಸರ್, ಸಂತೋಷ್ ಸರ್. ನಮಸ್ಕಾರ. ನಾವು ನಿಮ್ಮ ಕಬ್ಬಿನ ಹೊಲಕ್ಕೆ ನಮ್ಮ ವಿಕ್ಟರಿ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಸರ್. ಆ ಒಂದು ಪ್ರಾಡಕ್ಟನ್ನು ತಾವು ಉಪಯೋಗ ಮಾಡಿದ್ರಿ. ಆ ಉಪಯೋಗ ಮಾಡಿದ ಮೇಲೆ ರಿಸಲ್ಟ್ ಹೆಂಗಂತು, ಅದಕ್ಕಿಂತ ಮುಂಚೆ ನಿಮ್ಮ ಕಬ್ಬಿನ ಹೊಲ ಯಾವ ಥರ ಇತ್ತು ನಿಮ್ಮ ಬಾಯಿಂದನೇ ರೈತರಿಗೆ ಒಂದು ಸ್ವಲ್ಪ ತಿಳಿಸ್ಬೇಕಂತ ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ಈ ಕಂಪ್ನಿ ಫಸ್ಟಿಗೆ ನಾವು ರಾಸಾಯನಿಕ ಗೊಬ್ಬರ ಬಳಸೋ ಮೊದಲು ಈ ತರ ಏನು ಕಬ್ಬು ಇದ್ದಿಲ್ಲ. ಕಬ್ಬು ಬೆಳಿತೈತಿ, ಕಬ್ಬು ಬೆಳಿತಿಲ್ಲ ಅನ್ನಲ್ಲ, ಮರಿ ಸಂಖ್ಯೆ ಚೆನ್ನಾಗಿ ಬರೈತಿ. ರಾಸಾಯನಿಕ ಗೊಬ್ಬರ ಬಳಸೋದು ಏನಾಗೈತೆ ಅಂದ್ರೆ ಮರಿ ಸಂಖ್ಯೆ ಬೆಳಿತೈತಿ, ಅದು ಎಲ್ಲದೂ ಗಣಿಕೆ ಕಬ್ಬು ಆಗೋದಿಲ್ಲ, ಹುಸಿ ಹೋಗತಿ. ಇದು ವಿಕ್ಟರ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ ಮೇಲೆ ಎಲ್ಲಾ ಮರಿ ಸಂಖ್ಯೆ ಕೂಡ ಇದು ಒಳ್ಳೆ ಕಬ್ಬಾಗಿ ಒಳ್ಳೆ ಇದಾಗೈತಿ. ಎಲ್ಲ ಒಂದೇ ತರ ಅಷ್ಟು ಒಂದೇ ಲೆವೆಲ್ ಬಂದೈತಿ. ಬಳಸ್ಬೋದ್ರಿ. ಏನು ಭಾಳ ಚೆನ್ನಾಗಿ ಅನಿಸಿದ್ರಿ ನನಗೆ. ಎಲ್ಲ ರೈತರು ಕೊಡ್ಬೋದಾ? ಎಲ್ಲ ರೈತರು ಮಾಡ್ಬೇಕ್ರಿ ಇದನ್ನ. ಭೂಮಿ ಫಲವತ್ತತೆ ಕಾಪಾಡತ್ರಿ ಇದು. ನೀರು ಈಗ ನಾವು ಇದು ಸಾವಯವ ಗೊಬ್ಬರ ಹಾಕಿ ಮೇಳ್ತೀರಿ, ನೀರು ಜಾಸ್ತಿ ಕೇಳ್ತೀರಿ. ಅದು ನೀರು ಭಾಳ ಕಮ್ಮಿ ಕೇಳ್ತೀರಿ. ನಾವು ಕಮ್ಮಿ ಅಂದ್ರೆ ಒಂದು 15 ದಿನಕ್ಕೆ ಬಮ್ಮಿ ಬಿಡ್ತಾನೆ ನೀರು, ಅದಕ್ಕೆ ಭಾಳ ಬಿಡಲ್ರಿ. ಈಗ ನೀವು ಮುಂಚೆ ರಾಸಾಯನಿಕ ಗೊಬ್ಬರ ಹಾಕುವಾಗ ನೀರು ಜಾಸ್ತಿ ಬಿಡ್ತಾ ಇದ್ರಿ. ಬೇಕತ್ರಿ ಅವ್ ನೀರು. ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿ ವಾರ ಕಟ್ಟಿದ್ರೆ ನೀರು ಸಾಲ್ದಾಕತ್ರಿ, ಕಬ್ಬು ಒಣಗ್ತದ ನಮ್ದು. ಈ 15 ದಿನ ಕಮ್ಮಿ ಬಿಟ್ಟಾರ ನೀರು, ಯಾರು ಕಬ್ಬು ಬತ್ತಲ್ರಿ. ಇದೇ ತರ ಹಚ್ಚಕರತ್ರಿ ಕಬ್ಬು. ನಮ್ಮ ವಿಕ್ಟರಿ ಕಂಪ್ನಿಗೆ ಪ್ರಾಡಕ್ಟ್ ಬಳಸಿದ್ರಿಂದ ಒಂದು 8 ದಿನ 15 ದಿನ ನೀರು ಕಡಿಮೆ ಆದರೂ ನಡೀತದೆ ಅಭಿಪ್ರಾಯ ಕೇಳಿ ರೈತ ಸ್ನೇಹಿತರೆ. ಈಗಾಗಲೇ ನಮ್ಮ ಕಬ್ಬಿನ ಮಾಲೀಕರು ಸಂತೋಷ್ ಕುಮಾರ್ ಅವರು ಮಾತಾಡಿದ್ರು. ನಾವು ಫರ್ಟಿಲೈಸರ್ ಸರ್ಕಾರಿ ಗೊಬ್ಬರ ಹಾಕಿದರೆ ಕಬ್ಬು ಬೆಳೀತಿತ್ತು, ಬೆಳೆಯೋದಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮವೆಲ್ಲ ಸೈಡ್ ಹರಿಕೊಂಬು ಒಂದೇ ಲೆವೆಲ್ ಬರ್ತದಿಲ್ಲ, ಅವು ಸಣ್ಣವು ದೊಡ್ಡವು ಆಗಿ ಅಲ್ಲೇ ಸಾಯ್ತಿದ್ವು. ಈ ನಿಮ್ಮ ವಿಕ್ಟರಿ ಕಂಪ್ನಿ ಪ್ರಾಡಕ್ಟ್ ನಾವು ಯೂಸ್ ಮಾಡಿದ ಮ್ಯಾಕ ನಮ್ಮ ಕಬ್ಬಿನವು ಎಲ್ಲ ಹರಿಕೊಂಬು ಒಂದೇ ಲೆವೆಲ್ ಬೆಳೆದಿಟ್ಕೊಂಡವು. ಅವು ಎಲ್ಲವೂ ಗಣಿಕಾಗಿ ನಮಗೆ ಇಳುವರಿ ಮುಖಾಂತರ ಒಂದು ಹೆಚ್ಚಿನ ಇಳುವರಿ ಕೊಡ್ತಾವು ಅಂತ ನಮ್ಮ ರೈತರು ನಮ್ಮ ಸಂತೋಷ್ ಕುಮಾರ್ ತಮ್ಮ ಬಾಯಿಂದ ಹೇಳಿದ್ದಾರೆ. ಈಗ ಸಂತೋಷ್ ಕುಮಾರ್ ಇವರು ನಮ್ಮ ಕಂಪನಿ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ ಮ್ಯಾಗ ನಿಮ್ಮ ಮನಸ್ಸಿಗೆ ಸಂತೋಷ ಆಗೈತಿ? ಸಂತೋಷ ಆಗೈತ್ರಿ, ತುಂಬಾ ಸಂತೋಷ ಆಗೈತಿ, ತುಂಬಾ ಸಂತೋಷ ಆಗೈತ್ರಿ. ಮತ್ತೆ ಯಾರ ಆಜು ಬಾಜು ಕೇಳಿದಾರೆ ರೈತರಿಗೆ ನೀವು ಏನ್ ಹೇಳ್ತೀರಿ ನಮ್ಮ ಕಂಪನಿ ಬಗ್ಗೆ? ಇದು ಮಾಡ್ತಾರೆ, ಬಳಸಂತ ಹೇಳ್ತೇವ್ರಿ ನಾವು. ಬಳಸಂತ ಹೇಳ್ತೀರಿ? ಹೇಳ್ತೇವ್ರಿ. ಆಮೇಲೆ ನೆಕ್ಸ್ಟ್ ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಬೆಳೆಗೆ ಫಸ್ಟಿಗೆ ಬಳಸಿದ್ದೀರಿ ನೋಡಿ, ಫಸ್ಟಿಗೆ ಬೆಳೆಸಿ ನೋಡಿದ್ದೀರಿ. ಅಲ್ಲೇ ಸ್ವಲ್ಪ ಬಳಸಿ ನೋಡಿದ್ದೀರಿ. ನಂಬಿಕೆ ಇಲ್ಲದಕ್ಕೆ ಸ್ವಲ್ಪ ಬಳಸಿದ್ದೀರಿ ನಾವು. ತೀರಾ ನಂಬಿಕೆ ಬಂದ ಮೇಲೆ ಅವ್ರ ಕರೆಸಿ ನಾವ ತೆಗೆದು ಮಾಡ್ಕೊಂಡವ್ರಿ. ಮನವರಿಕೆ ಆದ್ಮೇಲೆ ಮತ್ತೆ ಬಳಸಿವ್ರಿ ನಾವು ಕಬ್ಬಿಗೆ. ಓಕೆ ಸರ್, ನಮ್ಮ ವಿಕ್ಟರಿ ಕಂಪನಿ ಪ್ರಾಡಕ್ಟ್ ತಾವು ಉಪಯೋಗ ಮಾಡಿದ್ರಿಂದ ನಿಮ್ಮ ಕಬ್ಬಿನ ಹೊಲ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟತಿ ಅಂತ ನಿಮ್ಮ ಬಾಯಿಂದ ಕೇಳಿದಾಗ ನಮಗೆ ಭಾಳ ಖುಷಿ ಆಯ್ತು. ಇನ್ನು ಬೇರೆ ರೈತರು ನೀವು ಕಬ್ಬಿಗೆ ಏನು ಹಾಕಿರಿ ಅಂತ ಹೇಳಿದಾಗ ನಾವು ಈ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ. ಎಲ್ಲ ಬೆಳೆಗೂ ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತೈತಿ. ಮಳೆ ಒಂದು 15 ದಿನ ಕೈ ಕೊಟ್ಟರೆ ನಡೀತೈತಿ, ಹಚ್ಚ ಸರಿಯಾಗಿ ಉಳಿತೈತಿ ಅನ್ನೋದು ನೀವು ಮನದಟ್ಟು ಮಾಡ್ಕೊಂಡಿರಿ. ಎಲ್ಲ ರೈತರಿಗೆ ಹೇಳ್ತೀರಿ. ನಿಮ್ಮ ಪರವಾಗಿ ನಮ್ಮ ಕಂಪನಿ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಜೈ ವಿಕ್ಟರಿ. ಜೈ.